ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಲರ್ನಿಂಗ್ ಕಲಿಕೆಗೆ ಸ್ವಾಗತ. ನನ್ನ ಹೆಸರು ಶ್ರೀಮತಿ ವಿಜಯ ಡಿ ನಾಯ್ಕ್, ಸರಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜು, ಕಾರವಾರ. ನಾವಿಂದು ಕರ್ನಾಟಕ ವಿಶ್ವವಿದ್ಯಾಲಯದ 5ನೇ ಸೆಮ್ ಕನ್ನಡ ಐಚ್ಛಿಕ ಪತ್ರಿಕೆಯ ಭಾಗ 1 ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಾಸ್ತಿಯವರ ಸಾಹಿತ್ಯದ ಕುರಿತು ತಿಳಿಯೋಣ. ಕನ್ನಡದ ಸಣ್ಣ ಕಥೆಗಳ ಜನಕ, ರಾಜಸೇವಾ ಪ್ರಸಕ್ತ, ನವೋದಯ ಸಾಹಿತ್ಯದ ಪ್ರಮುಖರೂ ಆದ ಮಾಸ್ತಿಯವರ ಸಣ್ಣ ಕಥೆ, ಕಾದಂಬರಿ, ಕಾವ್ಯ, ವಿಮರ್ಶೆ, ನಾಟಕಗಳು, ಅನುವಾದಗಳನ್ನು ನಾವಿಂದು ಪರಿಚಯ ಮಾಡಿಕೊಳ್ಳೋಣ. ಮಾಸ್ತಿ ಕನ್ನಡಿಗರಿಗೆ ಒಂದು ಆದರ್ಶ. ಎಂಥ ಕಷ್ಟಕಾಲದಲ್ಲೂ ಅವರು ಜೀವನವನ್ನೆದುರಿಸಿದರು. ಸಾಹಿತ್ಯ ರಚಿಸಿದಂತೆ ಸಾಹಿತ್ಯ ಪೋಷಕರಾದರು. ಜಿ.ಪಿ. ರಾಜರತ್ನಂ, ದ. ರಾ. ಬೇಂದ್ರೆಯಂಥವರಿಗೆ ಅವರು ಆದರ್ಶರಾಗಿದ್ದರು. 1910ರಲ್ಲಿ ಬರೆದ ರಂಗನ ಮದುವೆ ಎಂಬ ಸಣ್ಣ ಕಥೆಗಳ ಸಂಗ್ರಹದಿಂದ ಹಿಡಿದು ಅವರು ನಿಧನರಾಗುವುದಕ್ಕೆ ಕೆಲವು ತಿಂಗಳುಗಳ ಹಿಂದೆ ಪ್ರಕಟವಾದ ಮಾತುಗಾರ ರಾಮಣ್ಣ ಎಂಬ ಕೃತಿಯವರೆಗೆ ಅವರು ರಚಿಸಿದ ಕೃತಿಗಳ ಸಂಖ್ಯೆ 123. ಇದರಲ್ಲಿ ಸಣ್ಣ ಕಥೆಗಳು, ಕಾದಂಬರಿಗಳು, ನಾಟಕಗಳು, ವಿಮರ್ಶೆಗಳು, ಪ್ರಬಂಧಗಳು, ಧಾರ್ಮಿಕ ಕೃತಿಗಳು, ಅನುವಾದ, ಜೀವನ, ಅವರೇ ನಡೆಸುತ್ತಿದ್ದ ಪತ್ರಿಕೆಯಲ್ಲಿ ಬರೆದ ಸಂಪಾದಕೀಯ ಲೇಖನಗಳು, ಕವಿತೆಗಳ ಸಂಗ್ರಹ, ಕಾವ್ಯ ಸೇರಿವೆ. 20ನೇ ಶತಮಾನದ ಆರಂಭದ ಕಾಲ ಕನ್ನಡ ಭಾಷೆಗೆ ಹೇಳಿಕೊಳ್ಳುವ ಪ್ರೋತ್ಸಾಹವಿರಲಿಲ್ಲ. ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಸಾಹಿತ್ಯದಲ್ಲಿ ಗಮನಾರ್ಹ ಕೆಲಸವಾಗಬೇಕಿದ್ದ ಕಾಲದಲ್ಲಿ ಮಾಸ್ತಿ ಸಾಹಿತ್ಯ ರಚನೆಯ ಕೆಲಸವನ್ನು ಕೈಗೊಂಡರು. ಸಣ್ಣ ಕಥೆಗಳ ರಚನೆ ಅವರು ಪ್ರಧಾನವಾಗಿ ಆರಿಸಿಕೊಂಡ ಸಾಹಿತ್ಯ ಪ್ರಕಾರ. ಶ್ರೀನಿವಾಸ ಎಂಬ ಕಾವ್ಯನಾಮದಲ್ಲಿ ಮಾಸ್ತಿ 100 ಸಣ್ಣ ಕಥೆಗಳನ್ನು ಬರೆದರು. ಹಲವಾರು ಕಥಾ ಸಂಕಲನಗಳನ್ನು ಪ್ರಕಟಿಸಿದರು. ಅವರ ಮೊದಲ ಕಥಾ ಸಂಕಲನ ಕೆಲವು ಸಣ್ಣ ಕಥೆಗಳು 1920ರಲ್ಲಿ ಪ್ರಕಟಗೊಂಡಿದೆ. ಸುಮಾರು 13 ಸಣ್ಣ ಕಥಾ ಸಂಕಲನ ಹೊರತಂದಿದ್ದಾರೆ. ಅವರ ಕಥೆಗಳನ್ನು ಸಾಮಾಜಿಕ ಕಥೆಗಳು, ಐತಿಹಾಸಿಕ ಕಥೆಗಳು, ಪೌರಾಣಿಕ ಕಥೆಗಳು, ಕಾಲ್ಪನಿಕ ಕಥೆಗಳು ಎಂದು ವಿಭಾಗಿಸಬಹುದು. ನಿಜಗಲ್ಲಿನ ರಾಣಿ, ಮೊಸರಿನ ಮಂಗಮ್ಮ, ವೆಂಕಟಸಾಮಿಯ ಪ್ರಣಯ, ಕಲ್ಮಾಡಿಯ ಕೋಣ, ಒಂದು ಹಳೆಯ ಕತೆ, ಜೋಗ್ಯರ ಅಂಜಪ್ಪನ ಕೋಳಿಯ ಕತೆ ಮುಂತಾದವು ಪ್ರಸಿದ್ಧ ಕಥೆಗಳು. ಇಂಗ್ಲಿಷ್ ಹಾಗೂ ಇತರ ಭಾರತೀಯ ಭಾಷೆಗಳಿಗೆ ಮಾಸ್ತಿ ಅವರ ಸಣ್ಣ ಕಥೆಗಳು ಅನುವಾದಗೊಂಡಿವೆ. ದೂರದರ್ಶನದಲ್ಲಿ ಕೆಲವು ಕಥೆಗಳು ಅಭಿನಯಿಸಲ್ಪಟ್ಟು ಪ್ರಸಾರವಾಗಿವೆ. ಕತೆ ಹೇಳುವುದರಲ್ಲಿ ಮಾಸ್ತಿ ಎತ್ತಿದ ಕೈ. ಅವರ ಕಥೆಗಳನ್ನು ಓದುತ್ತಿದ್ದರೆ ಅವು ಕಣ್ಣಿಗೆ ಕಟ್ಟಿದಂತಿರುತ್ತವೆ. ಸುಬ್ಬಣ್ಣ ಅವರ ಒಂದು ಖ್ಯಾತ ನೀಳ್ಗತೆ. ಅಪಾರ ಮಾನವೀಯ ಅಂತಃಕರಣವನ್ನು ಕಥೆಯಲ್ಲಿ ತುಳುಕಿಸಿದ ಅವರ ಕಥೆಗಳ ರಚನೆಗೆ ಬಳಸಿದ ತಂತ್ರ ಅಪರೂಪದ್ದಾಗಿದೆ. ಸಣ್ಣ ಕಥೆಗಳ ಜನಕರೆಂದೇ ಅವರಿಗೆ ಕರೆಯುತ್ತಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಅವರ ಕಥೆಗಳ ಸಂಕಲನಗಳಿಗೆ ಲಭಿಸಿತು. ಕತೆ ಹೇಳುವುದು ಒಂದು ಪುಣ್ಯದ ಕೆಲಸವೆಂದು ಭಾವಿಸಿದ್ದರು. ಅವರ ಒಂದು ಸಣ್ಣ ಕಥೆಯನ್ನು ರಾಜಾಜಿಯವರು ತಮಿಳಿಗೆ ಅನುವಾದಿಸಿದರು. ಮಾಸ್ತಿ ಕಥೆಗಳನ್ನು ಬರೆದಂತೆಯೇ ಕಾದಂಬರಿ, ಕವಿತೆ, ಪ್ರಬಂಧ ಇವುಗಳನ್ನು ಬರೆದರು. ನಾಟಕಗಳನ್ನೂ ರಚಿಸಿದರು. ಅವರ ಎಲ್ಲ ಕಥೆಗಳಲ್ಲೂ ಕುಶಲತೆ, ಸಾಮ್ಯತೆ, ಜೀವನದ ದರ್ಶನಗಳನ್ನು ಸ್ಪಷ್ಟವಾಗಿ ಕಾಣಬಹುದು. ಭಾರತ ತೀರ್ಥ, ಆದಿಕವಿ ವಾಲ್ಮೀಕಿ ಇವು ಭಾರತ ರಾಮಾಯಣಗಳನ್ನು ಕುರಿತು ಬರೆದಿರುವ ಗ್ರಂಥಗಳಾದರೆ ಶ್ರೀರಾಮ ಪಟ್ಟಾಭಿಷೇಕ ಅವರ ಒಂದು ಕಾವ್ಯವಾಗಿದೆ. ಇನ್ನು ಅವರ ಕಥನ ಕವನಗಳನ್ನು ನೋಡುವುದಾದರೆ ಗೌಡರ ಮಲ್ಲಿ, ಶ್ರೀರಾಮನವಮಿ, ಮೂಕನ ಮಕ್ಕಳು ಮುಂತಾದವು. ಕಾದಂಬರಿಗಳು. ಮಾಸ್ತಿಯವರು ಬರೆದ ಕಾದಂಬರಿಗಳು 2. ಜ್ಞಾನಪೀಠ ಪ್ರಶಸ್ತಿ ಗಳಿಸಿದ ಕೃತಿ ಚಿಕ್ಕವೀರ ರಾಜೇಂದ್ರ. ಕೊಡಗಿನ ಕಡೆಯ ರಾಜ ಚಿಕ್ಕವೀರ ರಾಜೇಂದ್ರನನ್ನು ಕುರಿತದ್ದು. ಮತ್ತೊಂದು ಚೆನ್ನಬಸವ ನಾಯಕ. ನಾಟಕಗಳು. ಅವರು ರಚಿಸಿದ ನಾಟಕಗಳೆಂದರೆ ಯಶೋಧರ, ಕಾಕನಕೋಟೆ, ಮಂಜುಳ, ಅನಾರ್ಕಲಿ, ಶಿವಛತ್ರಪತಿ, ಶಾಂತ, ತಿರುಪಾಣಿ, ಕಾಳಿದಾಸ, ಉಷಾ, ತಾಳಿಕೋಟೆ, ಮಂಜುಳ, ಸಾವಿತ್ರಿ, ಕನಕಣ್ಣ, ಭಟ್ಟರ ಮಗಳು ಮುಂತಾದವು.
ಕವನ ಸಂಗ್ರಹಗಳು: ಭಿನ್ನಹ, ಅರುಣ, ತಾವರೆ, ಚೆಲುವು, ಮಲಾರ, ಸುನೀತ, ಮನವಿ ಮುಂತಾದವು ಮಾಸ್ತಿಯವರ ಕವನ ಸಂಗ್ರಹಗಳು. ಕಾವ್ಯಗಳು: ನವರಾತ್ರಿ, ಶ್ರೀರಾಮ ಪಟ್ಟಾಭಿಷೇಕ ಇವರ ಕಾವ್ಯಗಳು. ಅನುವಾದಗಳು: ಶೇಕ್ಸ್ಪಿಯರ್ ನಾಟಕಗಳನ್ನು ಅನುವಾದಿಸಿದರು. ಟೆಂಪೆಸ್ಟ್ ನಾಟಕ ಚಂಡಮಾರುತವಾಯಿತು. ಟ್ವೆಲ್ತ್ ನೈಟ್ ದ್ವಾದಶ ರಾತ್ರಿ, ಕಿಂಗ್ ಲಿಯರ್, ಲಿಯರ್ ಮಹಾರಾಜ. ಆತ್ಮಕಥೆ ಹಾಗೂ ಜೀವನ ಚರಿತ್ರೆ: ರವೀಂದ್ರನಾಥ್ ಠಾಕೂರ್ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಗಳನ್ನು ರಚಿಸಿದ್ದಾರೆ. ಭಾವ ಮಾಸ್ತಿಯವರ ಆತ್ಮಕಥೆ. ಇದು 3 ಸಂಪುಟಗಳ ಗ್ರಂಥವಾಗಿದೆ. ವಿಮರ್ಶೆ: ಆದಿಕವಿ ವಾಲ್ಮೀಕಿ, ಭಾರತೀ ತೀರ್ಥ ಮುಂತಾದವು ವಿಮರ್ಶಾ ಕೃತಿಗಳು. ಪ್ರಬಂಧಗಳು: ಕನ್ನಡ ಸೇವೆ, ಜನತೆಯ ಸಂಸ್ಕೃತಿ, ಜನಪದ ಸಾಹಿತ್ಯ, ಆರಂಭದ ಆಂಗ್ಲ ಸಾಹಿತ್ಯ. ಸಾಹಿತ್ಯಿಕ ಇತರೆ ಕಾರ್ಯಗಳು: ಜೀವನ ಪತ್ರಿಕೆಯ ಸಂಪಾದಕರಾಗಿ 25 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಕನ್ನಡದ ಸೇವೆಯನ್ನು ಗೈದಿದ್ದಾರೆ. ಪ್ರಶಸ್ತಿ ಪುರಸ್ಕಾರಗಳು: ಸಣ್ಣ ಕಥೆ ಸಂಪುಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1968ರಲ್ಲಿ ದೊರಕಿದೆ. 1974ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ದೊರಕಿದೆ. 1956ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, 1977ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಿಲಿಟ್ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿದೆ. ಇವರ ಕುರಿತು ರಚನೆಯಾದಂತಹ ಅಭಿನಂದನಾ ಗ್ರಂಥದ ಹೆಸರು ಶ್ರೀನಿವಾಸ. ಚಿಕ್ಕವೀರ ರಾಜೇಂದ್ರ ಕೃತಿಗೆ 1984ರಲ್ಲಿ ಜ್ಞಾನಪೀಠ ಪುರಸ್ಕಾರ ಲಭಿಸಿದೆ. ಮಾಸ್ತಿಯವರ ಸಾಹಿತ್ಯದ ಲಕ್ಷಣಗಳು: ಕನ್ನಡದಲ್ಲಿ ಸಣ್ಣ ಕಥೆಗೆ ಸಾಹಿತ್ಯದ ರೂಪ ಕೊಟ್ಟರು. ಸರಳರಗಳೇ ಅಷ್ಟಷಟ್ಪದಿ ಬಳಸಿದ ಮೊದಲಿಗರಲ್ಲಿ ಇವರು ಒಬ್ಬರು. ಮನುಷ್ಯನ ಘನತೆ, ಹಿರಿಮೆಗಳನ್ನು ಸಾಹಿತ್ಯದಲ್ಲಿ ಕಾಣುವ ಹಂಬಲ. ಬಾಳಿನಲ್ಲಿ ನೋವುಗಳು, ಅನ್ಯಾಯವಿದೆ ಎಂಬುದನ್ನು ಕಡೆಗಣಿಸಿಲ್ಲ. ಇವರ ಸಾಹಿತ್ಯದಲ್ಲಿ ತಿಳಿ ಹಾಸ್ಯದ ಮೆರುಗನ್ನು ಕಾಣಬಹುದು. ಒಳ್ಳೆಯತನವನ್ನು, ಬಾಳನ್ನು ಗಂಭೀರವಾಗಿ ಕಂಡ ಶ್ರೀನಿವಾಸರು ತಿಳಿ ಹಾಸ್ಯದ ಮೆರುಗನ್ನು ಮತ್ತೆ ಮತ್ತೆ ತಮ್ಮ ಸಾಹಿತ್ಯ ಸೃಷ್ಟಿಗೆ ತಂದುಕೊಟ್ಟಿದ್ದಾರೆ. ತೀರ ಕೆಟ್ಟತನವನ್ನು ಅವರು ಎಲ್ಲಿಯೂ ಚಿತ್ರಿಸಿಲ್ಲ, ವಿಡಂಬನೆಯನ್ನು ಬಳಸಿಲ್ಲ. ಅವರ ಸಣ್ಣ ಕಥೆಗಳಲ್ಲಿ ತಂತ್ರ ಕಣ್ಣಿಗೆ ಹೊಡೆಯುವಂತಿಲ್ಲ. ಗದ್ಯ ಬರೆಯಲಿ, ಪದ್ಯ ಬರೆಯಲಿ ಅವರ ಭಾಷೆ ಸ್ಫಟಿಕದಷ್ಟು ಸ್ಪಷ್ಟ, ತಿಳಿ. ಅದಕ್ಕೆ ಆಡಂಬರ, ಶ್ರೀಮಂತಿಕೆಗಳಿಲ್ಲ. ಆದರೆ ಸರಳತೆ, ಸುಭಗತೆ ಉಂಟು. ಒಂದು ಜೀವನ ಚಿಂತನೆಯನ್ನು ಸುಲಭವಾದ ಮಾತುಗಳಲ್ಲಿ ಹೇಳಬಲ್ಲರು. ಜೀವನದ ಸಂಪಾದಕೀಯಗಳಲ್ಲಿ, ಇತರ ವೈಚಾರಿಕ ಲೇಖನಗಳಲ್ಲಿ ಕಾಣುವುದು ಸ್ಪಷ್ಟವಾದ ವಿಚಾರ ಹಾಗೂ ನಿಲುವು, ಅಂದರೆ ಸುಸಂಸ್ಕೃತ ನಯ. ಸೃಜನ ಸಾಹಿತ್ಯ, ವಿಮರ್ಶಾ ಸಾಹಿತ್ಯ ಎರಡೂ ಕ್ಷೇತ್ರಗಳಲ್ಲಿಯೂ ಶ್ರೀನಿವಾಸರ ಸಾಧನೆ ಹಿರಿದು. ವಿಮರ್ಶೆ ಎಂದರೇನು, ಅದರ ಕಾರ್ಯಗಳೇನು ಎಂಬ ಪ್ರಶ್ನೆಗಳನ್ನು ದೀರ್ಘವಾಗಿ ಮೊಟ್ಟ ಮೊದಲು ಪರಿಶೀಲಿಸಿದರು. ಹಲವು ದೇಶಗಳ, ಹಲವು ಭಾಷೆಗಳ ಸಾಹಿತಿಗಳನ್ನು, ಕೃತಿಗಳನ್ನು ಅಭ್ಯಾಸ ಮಾಡಿ ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟರು. ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಮಾನಗಳನ್ನು ತಂದಿಟ್ಟರು. ಒಟ್ಟಾರೆಯಾಗಿ ನಾವು ಮಾಸ್ತಿಯವರ ಸಣ್ಣ ಕಥೆಗಳು, ಕಥನ ಕವನಗಳು, ಕಾದಂಬರಿ, ನಾಟಕ, ಕವನ ಸಂಗ್ರಹ, ಕಾವ್ಯ, ಅನುವಾದ, ಆತ್ಮಕಥೆ, ಜೀವನ ಚರಿತ್ರೆ, ವಿಮರ್ಶೆ, ಪ್ರಬಂಧ, ಮಾಸ್ತಿಯವರ ಸಾಹಿತ್ಯದ ಲಕ್ಷಣಗಳು, ಸಾಹಿತ್ಯಿಕ ಇತರೆ ಕಾರ್ಯಗಳು, ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಅರಿತಂತಾಯಿತು.
ಮಾಸ್ತಿಯವರ ಕುರಿತಾಗಿ ಹೆಚ್ಚಿನ ಮಾಹಿತಿ ಸಂಗ್ರಹಕ್ಕಾಗಿ ಮಾಸ್ತಿಯವರಿಗೆ ಸಂಬಂಧಿಸಿದ ವಿಕಿಪೀಡಿಯಾ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್.ಎಸ್. ಶೇಷಗಿರಿರಾವ್, ಕನ್ನಡ ಸಾಹಿತ್ಯ ಕೋಶ ರಾಜಪ್ಪ ದಳವಾಯಿ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಡಾಕ್ಟರ್ ಚಿ.ಸಿ. ನಿಂಗಣ್ಣ, ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುಗುಳಿ ಈ ಕೃತಿಗಳನ್ನು ಅಧ್ಯಯನ ಮಾಡಬಹುದು. ನಮಸ್ಕಾರ.